ಮಿತ್ರರೇ ನಮಸ್ಕಾರ. ಮಿತ್ರರೇ, ದಾವೋಸ್ನಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ನಡೀತು. ಭಾರತದ ಪಾಲಿಗೆ ಇದೊಂದು ಯಶಸ್ವಿಯಾದಂಥ ಶೃಂಗಸಭೆ. ಯಾಕೆ ಅಂತಂದರೆ ಭಾರತದಿಂದ 8 ರಾಜ್ಯಗಳು ಭಾಗಿಯಾಗಿದ್ವು. ಈ ಬಾರಿ ಹೊಸದಾದಂಥ ಒಂದಷ್ಟು ಆಶಾವಾದಗಳು ಕೂಡ ಭಾರತಕ್ಕೆ ಸಿಕ್ಕಿದ್ದಾವೆ. ಇದಿಷ್ಟು ಮಾತ್ರ ಅಲ್ಲ, ಯುರೋಪ್ ಕೂಡ ಈ ವರ್ಲ್ಡ್ ಎಕನಾಮಿಕ್ ಫೋರಂನಲ್ಲಿ ಭಾರತವನ್ನು ಪದೇ ಪದೇ ಪ್ರಸ್ತಾಪ ಮಾಡಿತು. ಭಾರತ ನಮಗೆ ಮುಂದಿನ ಭವಿಷ್ಯ ಅನ್ನೋದನ್ನು ಯುರೋಪ್ನ ರಾಷ್ಟ್ರಗಳು ಹೇಳಿದ್ವು, ಯುರೋಪಿಯನ್ ಯೂನಿಯನ್ ಹೇಳಿತು. ಇದಕ್ಕಿಂತ ಖುಷಿ ಕೊಡೋದಕ್ಕಿನ್ನೇನು ಸಾಧ್ಯ? ಆದರೆ ಇದೆಲ್ಲ ಮುಗಿತಿದ್ದ ಹಾಗೆ ಓರ್ವ ಎಕನಾಮಿಸ್ಟ್ ಮಾತ್ರ ಭಾರತಕ್ಕೊಂದು ಎಚ್ಚರಿಕೆ ಕೊಡುವಂತಹ ಸಂದೇಶ ಕೊಟ್ಟರು. ಹೌದು, ಭಾರತ ಇವತ್ತು ಅದ್ಭುತವಾಗಿ ಅಭಿವೃದ್ಧಿ ಆಗ್ತಾ ಇದೆ. ಭಾರತದ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅವರು ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಸಾಧಿಸ್ತಾರೆ. ಆದರೆ ಭಾರತಕ್ಕೊಂದು ದೊಡ್ಡ ಚಾಲೆಂಜ್ ಇದೆ. ಭಾರತ ಏನಾದರೂ ಇದನ್ನು ಫೋಕಸ್ ಮಾಡಿಲ್ಲ ಅಂತಂದರೆ ಭಾರತದ ಎಕಾನಮಿಯ ಓಟಕ್ಕೆ ಇದು ಸ್ಪೀಡ್ ಬ್ರೇಕರ್ ಆಗುತ್ತೆ. ಹೀಗಂತ ವಿಶ್ವದ ಅತಿ ದೊಡ್ಡ ಎಕನಾಮಿಸ್ಟ್ ಒಬ್ಬರು ಎಚ್ಚರಿಕೆ ಕೊಟ್ಟರು. ಮಿತ್ರರೇ, ಅವರೇನೋ ಹೊರದೇಶದಿಂದ ಬಂದಂಥವ್ರಲ್ಲ, ಅವರ ಮೂಲ ಭಾರತ. ಅವರು IMFನ ಚೀಫ್ ಆಗಿಯೂ ಕೂಡ ಕೆಲಸ ಮಾಡದಂಥವ್ರು. ಅಂತಹ ಒಬ್ಬ ದಿಗ್ಗಜ ಎಕನಾಮಿಸ್ಟ್ ಭಾರತಕ್ಕೆ ಎಚ್ಚರಿಕೆ ಕೊಟ್ಟರು. ಭಾರತ ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ಇದೊಂದು ಫೋಕಸ್ ಮಾಡಬೇಕಾದಂತಹ ವಿಚಾರವೂ ಕೂಡ ಹೌದು. ಯಾವಾಗ IMFನ ಮಾಜಿ ಮುಖ್ಯಸ್ಥೆ ಈ ಸ್ಟೇಟ್ಮೆಂಟನ್ನು ಕೊಟ್ಟರೋ, ಇವತ್ತು ಭಾರತದ ಬಹುತೇಕ ಮಾಧ್ಯಮಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಮಿತ್ರರೇ, ಇದರ ಬಗ್ಗೆ ಸ್ವಲ್ಪ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಯಾಕೋಸ್ಕರವಾಗಿ ಮಾಜಿ IMF ಚೀಫ್ ಭಾರತಕ್ಕೆ ಈ ರೀತಿಯ ಎಚ್ಚರಿಕೆ ಕೊಟ್ಟರು, ಅವರು ಹೇಳಿದ್ದೇನು, ಭಾರತ ಅತ್ಯಂತ ಮುಖ್ಯವಾಗಿ ಈ ವಿಚಾರದ ಬಗ್ಗೆ ತಲೆ ಕೆಡಿಸಿಕೊಳ್ಳಲೇಬೇಕು, ಅದು ಯಾಕೆ ಅನ್ನೋದನ್ನು ಕೂಡ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಗೀತಾ ಗೋಪಿನಾಥನ್ ಇವರ ಹೆಸರನ್ನ ನೀವು ಅನೇಕ ಬಾರಿ ಕೇಳಿರ್ತೀರಿ. ಯಾಕೆ ಕೇಳಿದ್ರೆ, ತೀರಾ ಇತ್ತೀಚಿನವರೆಗೂ ಕೂಡ IMFನ ಚೀಫ್ ಆಗಿ ಇವರು ಕೆಲಸ ಮಾಡಿದ್ದಾರೆ. ಇವರ ಮೂಲ ಬಂದ್ಬಿಟ್ಟು ಭಾರತ. ಈ ಗೀತಾ ಗೋಪಿನಾಥ್ ದಿಗ್ಗಜ ಎಕನಾಮಿಸ್ಟ್ ಕೂಡ ಹೌದು. ದಾವೋಸ್ನಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ಶೃಂಗಸಭೆ ಆಯ್ತಲ್ಲ, ಅದಾಗ್ತಿದ್ದ ಹಾಗೆ ಭಾರತದ ವಿಚಾರಗಳ ಕುರಿತಾಗಿ ಒಂದಷ್ಟು ಚರ್ಚೆ ನಡೀತು. ಅಲ್ಲಿ ಗೀತಾ ಗೋಪಿನಾಥ್ ಕೂಡ ಭಾಗಿಯಾಗಿದ್ರು. ಅಲ್ಲಿ ಬಹುತೇಕರು ಭಾರತಕ್ಕೆ ಟ್ರಂಪ್ ಅವರ ಟ್ಯಾರಿಫ್ ಎಫೆಕ್ಟ್ನ ಬಗ್ಗೆ ಹೆಚ್ಚು ಮಾತನಾಡ್ತಾ ಇದ್ರು. ಇವತ್ತು ಟ್ರಂಪ್ ಅವರು ಟ್ಯಾರಿಫ್ ಹಾಕಿದ ಕಾರಣದಿಂದಾಗಿ ಭಾರತದ ಎಕಾನಮಿಗೆ ಹೊಡೆತ ಬೀಳ್ತಾ ಇದೆ, ಇದೊಂದು ದೊಡ್ಡ ಹರ್ಡಲ್, ಈ ರೀತಿಯಾಗೆಲ್ಲ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದ್ವು. ಆದರೆ ಗೀತಾ ಗೋಪಿನಾಥ್ ಮಾತ್ರ ಅದನ್ನು ಹೇಳಲಿಲ್ಲ. ಟ್ರಂಪ್ ಅವರ ಟ್ಯಾರಿಫ್ ಭಾರತಕ್ಕೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮಾಡಲೂ ಇಲ್ಲ ಕೂಡ. ಟ್ರಂಪ್ ಅವರ ಟ್ಯಾರಿಫ್ ಕೇವಲ ಹೆಡ್ಲೈನ್ಗಳಿಗೆ ಮಾತ್ರ ಸೀಮಿತ ಆಗಿದೆ, ಅದಕ್ಕೆ ಮಾತ್ರ ಅದು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಬದಲಾಗಿ ಭಾರತಕ್ಕೆ ನಿಜವಾಗ್ಲೂ ಹಾನಿ ಮಾಡುವಂಥದ್ದು ಇನ್ನೊಂದು ವಿಚಾರ ಇದೆ. ಅದು ಭಾರತದ GDPಗೆ ದೊಡ್ಡ ಹೊಡೆತ ಕೊಡ್ತಾ ಇದೆ ಅಂತ ಗೀತಾ ಗೋಪಿನಾಥ್ ಹೇಳಿದ್ರು. ಗೀತಾ ಗೋಪಿನಾಥ್ ಹೇಳದಂಥ ಆ ಸ್ಪೀಡ್ ಬ್ರೇಕರ್ ಯಾವುದು ಕೇಳಿದ್ರೆ ಪೊಲ್ಯೂಷನ್. ಮಿತ್ರರೇ, ಇದಿಷ್ಟನ್ನೇ ಹೇಳಿದ್ರೆ ನಿಮಗೇನು ಅನ್ಸುತ್ತೆ ಹೇಳಿ? ಇದೇ ನಮಗೆ ಗೊತ್ತಿಲ್ಲದೆ ಇರೋ ವಿಚಾರನ? ಭಾರತದಲ್ಲಿ ಪೊಲ್ಯೂಷನ್ ಬಗ್ಗೆ ಪ್ರತಿನಿತ್ಯವೂ ಕೂಡ ಚರ್ಚೆ ಆಗುತ್ತೆ, ಅದನ್ನು ಗೀತಾ ಗೋಪಿನಾಥ್ ಹೇಳಬೇಕಾ? ಹೀಗಂತ ಕೆಲವರು ಈ ವಿಚಾರವನ್ನೇ ನೆಗ್ಲೆಕ್ಟ್ ಮಾಡಬಹುದು. ಹಾಗಲ್ಲ ಮಿತ್ರರೇ, ಗೀತಾ ಗೋಪಿನಾಥ್ ತೀರಾ ಇಂಪಾರ್ಟೆಂಟ್ ಆದಂಥ ಒಂದು ವಿಚಾರವನ್ನು ಹೇಳಿದ್ದಾರೆ. ಭಾರತೀಯರು ಮತ್ತು ಭಾರತ ಸರ್ಕಾರ ಇದನ್ನು ಫೋಕಸ್ ಮಾಡಲೇಬೇಕು ಅನ್ನೋದನ್ನು ಒತ್ತಿ ಒತ್ತಿ ಹೇಳಿದ್ದಾರೆ. ಇಲ್ಲಿ ಗೀತಾ ಗೋಪಿನಾಥ್ ಅವರು ನನ್ನ ಮಾತು ಬಹಳ ರಿಜಿಸ್ಟರ್ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಟ್ರಂಪ್ ಟ್ಯಾರಿಫ್ಗಿಂತ ಭಾರತದಲ್ಲಿ ಹೆಚ್ಚು ಪೊಲ್ಯೂಷನ್ ಹಾನಿ ಮಾಡ್ತಾ ಇದೆ ಅಂತ ಹೇಳಿಲ್ಲ. ಅದು ಅಂಕಿ ಅಂಶಗಳನ್ನು ಇಟ್ಕೊಂಡು ಅವರು ಮಾತನಾಡಿದ್ದಾರೆ. ಈ ಮಾತನ್ನು ಕೇಳಿದ್ರೆ ನಿಮಗೂ ಆಶ್ಚರ್ಯ ಆಗಬಹುದು. ಯಾಕೆ ಕೇಳಿದ್ರೆ, ಇವತ್ತು ಟ್ರಂಪ್ ಭಾರತದ ಮೇಲೆ 50% ಟ್ಯಾರಿಫ್ ಹಾಕಿದ್ದಾರೆ. ಭಾರತಕ್ಕೆ ಅಮೆರಿಕ ನಂಬರ್ 1 ಟ್ರೇಡಿಂಗ್ ಪಾರ್ಟ್ನರ್. ಭಾರತಕ್ಕೆ ಅತಿ ಹೆಚ್ಚು ಟ್ರೇಡ್ ಸರ್ಪ್ಲಸ್ ಇರುವಂತಹ ದೇಶ ಅಮೆರಿಕ. ಹೀಗಾಗಿ ಅಮೆರಿಕದ 50% ಟ್ಯಾರಿಫ್ ಭಾರತದ ಎಕಾನಮಿಗೆ ದೊಡ್ಡ ಹೊಡೆತ ಕೊಡುತ್ತೆ ಅಂತ ಎಲ್ಲರ ನಂಬಿಕೆ. ನೀವು ಕೂಡ ಅದನ್ನೇ ನಂಬ್ಕೊಂಡಿದ್ದೀವಿ. ಆದರೆ ಗೀತಾ ಗೋಪಿನಾಥ್ ಹೇಳ್ತಾ ಇದ್ದಾರೆ, ಅದು ಭಾರತದ ಎಕಾನಮಿಗೆ ಹೊಡೆತವನ್ನೇ ಕೊಡೋದಿಲ್ಲ. ಯಾಕೆ ಅಂತಂದರೆ, ಟ್ರಂಪ್ 50% ಟ್ಯಾರಿಫ್ ಹಾಕಿದ್ರೂ ಕೂಡ ಅದಕ್ಕೆ ಸಾಕಷ್ಟು ಎಕ್ಸೆಂಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಎಲ್ಲ ವಸ್ತುಗಳ ಮೇಲೂ ಕೂಡ 50% ಇಲ್ಲ. ಹೀಗಾಗಿ ಭಾರತಕ್ಕೆ ಅದೇನೋ ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡ್ತಾ ಇಲ್ಲ. ಆದರೆ ಭಾರತದಲ್ಲಿ ಆಗ್ತಾ ಇರುವಂತಹ ಪೊಲ್ಯೂಷನ್ ಇದೆಯಲ್ಲ, ಇದು ಭಾರತದ ಎಕಾನಮಿಗೆ ಬಹಳ ದೊಡ್ಡ ಹೊಡೆತ ಕೊಡ್ತಾ ಇದೆ ಅಂತ. ಇದನ್ನು ಮಿತ್ರರೇ, ನಾವು ಅಂಕಿಅಂಶವನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಲ್ಯಾನ್ಸಿಸ್ಟ್ ಅನಾಲಿಸ್ ಪ್ರಕಾರ ಭಾರತದ ಏರ್ ಪೊಲ್ಯೂಷನ್ ಕಾರಣದಿಂದಾಗಿ ನಮ್ಮ GDPಗೆ ವಾರ್ಷಿಕವಾಗಿ 9% ಹೊಡೆತ ಬೀಳ್ತಾ ಇದೆ. ಅಂದರೆ 100 ರೂಪಾಯಿಯಲ್ಲಿ 9 ರೂಪಾಯಿ ಕೋತ ಆಗ್ತಾ ಇದೆ. ಹಾಗೆ ವಿಶ್ವ ಬ್ಯಾಂಕ್ ಅಧ್ಯಯನ ಏನು ಹೇಳ್ತಾ ಇದೆ ಕೇಳಿದ್ರೆ, ಭಾರತದ GDPಗೆ ಪೊಲ್ಯೂಷನ್ ಕಾರಣದಿಂದಾಗಿ 5-6% ಹೊಡೆತ ಬೀಳ್ತಾ ಇದೆ ಅಂತ. ಆದರೆ ಟ್ರಂಪ್ ಅವರ ಟ್ಯಾರಿಫ್ನಿಂದ ಭಾರತಕ್ಕೆ ಹೊಡೆತ ಬೀಳ್ತಾ ಇರುವಂಥದ್ದೆಷ್ಟು? ಲೆಸ್ ದ್ಯಾನ್ 1%, ಅಂದರೆ 1%ಗಿಂತಲೂ ಕಡಿಮೆ. ಹೀಗಾಗಿ ಗೀತಾ ಗೋಪಿನಾಥ್ ಹೇಳ್ತಾ ಇದ್ದಾರೆ, ಪೊಲ್ಯೂಷನ್ ಭಾರತಕ್ಕೆ ಮಾರಕವಾಗಿದೆ, ಟ್ರಂಪ್ ಟ್ಯಾರಿಫ್ ಅಲ್ಲ ಅಂತ. ಹೇಗೆ GDPಗೆ ಹೊಡೆತ ಬೀಳುತ್ತೆ ಪೊಲ್ಯೂಷನ್ ಕಾರಣದಿಂದ ಅಂತ ಕೇಳಿದ್ರೆ, ಮೊದಲನೇದಾಗಿ ಹೆಲ್ತ್ ಕೇರ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಭಾರತದಲ್ಲಿ ಪೊಲ್ಯೂಷನ್ ಕಾರಣದಿಂದಾಗಿ ಒಂದು ವರ್ಷಕ್ಕೆ 20 ಲಕ್ಷ ಜನ ಜೀವ ಕಳೆದುಕೊಳ್ತಾ ಇದ್ದಾರೆ. ಇದು ಪ್ರೊಡಕ್ಟಿವಿಟಿ ಕುಂಠಿತಕ್ಕೆ ಕಾರಣ ಆಗುತ್ತೆ. ಈ ರೀತಿಯ ಮಾಲಿನ್ಯವನ್ನ ನೋಡ್ತಾ ಇದ್ರೆ ಬೇರೆ ದೇಶದಿಂದ ಬರುವವರು ಕೂಡ ಹೆದರ್ಕೊಳ್ತಾರೆ. ಭಾರತದಲ್ಲಿ ಕಂಪನಿ ಓಪನ್ ಮಾಡಿದ್ರೆ ಲಾಭ ಆಗುತ್ತೆ, ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಹಣ ಬರುತ್ತೆ, ಆದ್ರೆ ಅಲ್ಲಿ ಹೋಗಿ ಬದುಕೋದು ಹೇಗೆ?
ದುಡ್ಡೇನೋ ಸಿಗುತ್ತೆ, ಆದರೆ ಜೀವನ ಮಾಡೋದು ಕಷ್ಟ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಭಾರತದ GDPಗೆ ಬಹಳ ದೊಡ್ಡ ಹೊಡೆತ ಕೊಡುತ್ತೆ ಅಂತ ಗೀತಾ ಗೋಪಿನಾಥ್ ಅವರು ಹೇಳಿರೋದು. ಇದಿಷ್ಟು ಮಾತ್ರ ಅಲ್ಲ, ಈ ಪೊಲ್ಯೂಷನ್ ಕಾರಣದಿಂದಾಗಿ ಭಾರತದ ಇಮೇಜ್ಗೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗ್ತಾ ಇದೆ ಅಂತಂದರೆ, ಕಳೆದ 1 ವಾರದ ಹಿಂದೆ ದೆಹಲಿಯಲ್ಲಿ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯನ್ನು ಆಯೋಜನೆ ಮಾಡಲಾಗಿತ್ತು. ಇದು ಭಾರತ ಪ್ರತಿ ವರ್ಷವೂ ಆಯೋಜನೆ ಮಾಡುವಂಥ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ. ಈ ಟೂರ್ನಿಯಲ್ಲಿ ಭಾಗಿಯಾಗಬೇಕಾಗಿದ್ದಂಥ ಓರ್ವ ಡ್ಯಾನಿಷ್ ಪ್ಲೇಯರ್ ಇದ್ದಕ್ಕಿದ್ದಂತೆ ಹಿಂದೆ ಸರಿತಾರೆ. ಅವ್ರೇನು ಕಾರಣ ಕೊಡ್ತಾರೆ ಕೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿ ಹೇಳ್ತಾರೆ, ಕಳೆದ 3 ವರ್ಷಗಳಿಂದಲೂ ಕೂಡ ನಾನು ನಿರಂತರವಾಗಿ ಈ ಒಂದು ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಿಂದ ಹಿಂದೆ ಸರಿತಾ ಇದ್ದೀನಿ. ಇದಕ್ಕೆ ಕಾರಣ ಇಷ್ಟೇ, ಇಲ್ಲಿನ ಟಾಕ್ಸಿಕ್ ಏರ್ನಲ್ಲಿ ಆಟ ಆಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಡ್ಯಾನಿಷ್ ಪ್ಲೇಯರ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿ ಹೇಳ್ತಾರೆ. ಆತ ಒಂದು ಸ್ಕ್ರೀನ್ ಶಾಟ್ ಅನ್ನು ಕೂಡ ಶೇರ್ ಮಾಡ್ತಾನೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕೇಳಿದ್ರೆ, ದೆಹಲಿಯ ಏರ್ ಕ್ವಾಲಿಟಿ ಇಂಡೆಕ್ಸ್ಗೆ ಸಂಬಂಧಪಟ್ಟಿದ್ದು. ಅದರಲ್ಲಿ ದೆಹಲಿಯ ಏರ್ ಕ್ವಾಲಿಟಿ ಇಂಡೆಕ್ಸ್ 348 ಇರುತ್ತೆ. ಒಬ್ಬ ವ್ಯಕ್ತಿ ಆರೋಗ್ಯಕರ ಜೀವನವನ್ನ ನಡೆಸಬೇಕಾದ್ರೆ ಒಂದು ನಗರದ ಏರ್ ಕ್ವಾಲಿಟಿ ಇಂಡೆಕ್ಸ್ 100ರ ಒಳಗಿರಬೇಕು. ಆದರೆ ದೆಹಲಿಯಲ್ಲಿ ಡ್ಯಾನಿಷ್ ಬ್ಯಾಡ್ಮಿಂಟನ್ ಪ್ಲೇಯರ್ ಚೆಕ್ ಮಾಡಿದಂತಹ ದಿನ 348 ಇರುತ್ತೆ. ನಾನು ಯಾಕೆ ಆ ದಿನ ಅಂತ ಮೆನ್ಷನ್ ಮಾಡದೆ ಕೇಳಿದ್ರೆ, ದೆಹಲಿಯಲ್ಲಿ ಇದು ಅತ್ಯಂತ ಕಡಿಮೆ. ಕೆಲ ದಿನಗಳಲ್ಲಿ ದೆಹಲಿಯ AQI 600ರಿಂದ 700 ರೀಚ್ ಆಗಿದೆ. ಮಿತ್ರರೇ, 100 ಒಳಗಿರಬೇಕಾದಂತಹ AQI 600ರಿಂದ 700 ರೀಚ್ ಆದ್ರೆ ಆ ನಗರದ ಪರಿಸ್ಥಿತಿ ಹೇಗಿರಬೇಕು ಅಂತ ನೀವು ಊಹೆ ಮಾಡ್ಕೊಳ್ಳಿ. ಕೇವಲ ದೆಹಲಿ ಮಾತ್ರ ಅಲ್ಲ, ಪಕ್ಕದ ಲಕ್ನೋದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಲಕ್ನೋದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ಒಂದು ಕ್ರಿಕೆಟ್ ಮ್ಯಾಚ್ ಇತ್ತು. ಆದರೆ ಆ ಮ್ಯಾಚ್ ರದ್ದಾಯಿತು. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಥಿಕ್ ಏರ್. ಅಲ್ಲಿ ಮ್ಯಾಚ್ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. ಬ್ಯಾಟಿಂಗ್ ಮಾಡೋದಕ್ಕೆ ಅಲ್ಲಿ ಬಾಲೇ ಕಾಣೋದಿಲ್ಲ. ಹೀಗಾಗಿ ಮಿತ್ರರೇ, ಇವತ್ತು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತದ ಪೊಲ್ಯೂಷನ್ ಬಗ್ಗೆ ಚರ್ಚೆ ಮಾಡುವಂತಹ ಸ್ಥಿತಿ ಬಂದಿದೆ. ಭಾರತ ಎಕಾನಮಿಕಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಭಾರತದಲ್ಲಿ ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ. ಭಾರತ ಒಂದು ಹ್ಯೂಜ್ ಮಾರ್ಕೆಟ್, ಎಲ್ಲವೂ ಸತ್ಯ. ಆದರೆ ಭಾರತದಲ್ಲಿ ವಿಪರೀತವಾದಂತಹ ಪೊಲ್ಯೂಷನ್ ಕಾರಣದಿಂದಾಗಿ ಭವಿಷ್ಯದಲ್ಲಿ ಇದು ನಮ್ಮ ಎಕಾನಮಿಗೆ ಸ್ಪೀಡ್ ಬ್ರೇಕರ್ ಆಗಬಹುದು ಅಂತ ಎಕನಾಮಿಸ್ಟ್ಗಳೇ ಈಗ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಗೀತಾ ಗೋಪಿನಾಥನ್ ಓಪನ್ ಆಗಿ ಈ ಮಾತನ್ನ ಹೇಳಿದ್ದಾರೆ. ಯಾಕೆ ಹೀಗಾಗ್ತಾ ಇದೆ, ಇದಕ್ಕೇನು ಸೊಲ್ಯೂಷನ್ ಇಲ್ವಾ ಕೇಳಿದ್ರೆ, ಮಿತ್ರರೇ, ಮೊದಲನೇದಾಗಿ ನಮ್ಮ ಜನರಿಗೂ ಕೂಡ ಈ ಪ್ರಾಬ್ಲಮ್ ಅರ್ಥ ಆಗ್ತಾ ಇಲ್ಲ. ನಮ್ಮ ಸರ್ಕಾರಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಜನರಿಗೇನು ಗೊತ್ತಾ, ಈ ವಿಚಾರಗಳನ್ನು ಹೇಳಿದ್ರೆ ಇದೇನೋ ಬೋರಿಂಗ್ ಸಬ್ಜೆಕ್ಟ್ ಅಂತ ಅನ್ಸುತ್ತೆ. ಹೌದು, ಏರ್ ಪೊಲ್ಯೂಷನ್ ಇದೆ, 1-2 ತಿಂಗಳು ಇರುತ್ತೆ, ಸರಿ ಹೋಗುತ್ತೆ. ಈ ರೀತಿಯಾದಂತಹ ಮನಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಹೀಗಾಗಿ ಸರ್ಕಾರಗಳು ಕೂಡ ಶಾರ್ಟ್ ಟರ್ಮ್ ಸೊಲ್ಯೂಷನ್ ಅನ್ನು ಹುಡುಕೊಳ್ತಾ ಇದ್ದಾವೆ. ಏರ್ ಪೊಲ್ಯೂಷನ್ ಆದಂತಹ ಸಂದರ್ಭದಲ್ಲಿ ಇವರು ನೀರನ್ನು ತಂದು ಸಿಂಪಡಿಸ್ತಾರೆ. ಇಲ್ಲ ಸರ್ಕಾರಿ ವೆಬ್ಸೈಟ್ಗಳಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನು ಹೈಡ್ ಮಾಡಿಬಿಡ್ತಾರೆ. ಇದು ಯಾವುದೂ ಕೂಡ ಪ್ರಾಬ್ಲಮ್ಗೆ ಪರಿಹಾರ ಅಲ್ವೇ ಅಲ್ಲ. ಹಾಗಾದ್ರೆ ಸರ್ಕಾರಕ್ಕೆ ಇದು ಗೊತ್ತಿಲ್ವಾ? ಯಾಕೋಸ್ಕರವಾಗಿ ಸರ್ಕಾರ ನೆಗ್ಲೆಕ್ಟ್ ಮಾಡ್ತಾ ಇದೆ ಕೇಳಿದ್ರೆ, ಇಲ್ಲಿ ರೆಸ್ಪಾನ್ಸಿಬಿಲಿಟಿಯನ್ನು ಯಾರು ತಗೋಬೇಕು ಅನ್ನುವಂಥದ್ದೇ ನಮ್ಮ ದೇಶದಲ್ಲಿ ದೊಡ್ಡ ವಿಚಾರ. ಇದು ಕೇಂದ್ರ ಸರ್ಕಾರ ಮಾಡಬೇಕಾ, ರಾಜ್ಯ ಸರ್ಕಾರ ಮಾಡಬೇಕಾ? ಈ ಗೊಂದಲ ಸಾಕಷ್ಟಿದೆ. ಎರಡನೆಯದಾಗಿ, ನಮ್ಮ ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನು ಸರಿ ಮಾಡೋದಕ್ಕೋಸ್ಕರವಾಗಿ ರ್ಯಾಷನಲ್ ತೀರ್ಮಾನಗಳನ್ನು ಕೈಗೊಂಡಿದ್ದೆ ಆದ್ರೆ ತತ್ಕ್ಷಣದ ಪರಿಣಾಮದ ಬಗ್ಗೆ ಹೆದರ್ಕೊಳ್ತವೆ. ಈಗ ಜನ ಅದನ್ನು ಒಪ್ಕೊಳ್ಬೇಕಲ್ಲ. ತಕ್ಷಣಕ್ಕೆ ಜನರಿಗೆ ಕೊಂಚ ಸಮಸ್ಯೆ ಆಗೇ ಆಗುತ್ತೆ. ಹೀಗಾಗಿ ಸರ್ಕಾರ ಏನ್ ಥಿಂಕ್ ಮಾಡ್ತವೆ ಗೊತ್ತಾ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು. ನಾವು ಹೇಗೋ ಇವತ್ತಿನ ದಿನ ಪಾರಾಗೋಣ, ಮುಂದೆ ಬರುವಂತ ಸರ್ಕಾರಗಳು ಅವ್ರು ನೋಡ್ಕೊಳ್ತಾರೆ. ಅದನ್ನ ಬಿಟ್ಟು ನಾವ್ಯಾಕೆ ಮೈ ಮೇಲೆ ಎಳ್ಕೊಂಡು ಜನರ ಆಕ್ರೋಶವನ್ನ ಎದುರಿಸಬೇಕು? ಇದು ಬಹುತೇಕ ಸರ್ಕಾರಗಳ ಮನಸ್ಥಿತಿ. ಈಗ ದೆಹಲಿಯಂತ ನಗರಗಳಲ್ಲಿ ಪೂರ್ಣವಾಗಿ ಎಲೆಕ್ಟ್ರಿಫಿಕೇಶನ್ ಮಾಡಬಹುದು ತಾನೆ. ವೆಹಿಕಲ್ಗಳು ಹೊಸದಾಗಿ ರಿಜಿಸ್ಟರ್ ಆಗಬೇಕು ಅಂತಂದ್ರೆ ಎಲೆಕ್ಟ್ರಿಕ್ ವಾಹನಗಳು ಮಾತ್ರ ಮಾಡಬಹುದಲ್ವಾ? ಸರ್ಕಾರ ಅದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿ ಮಾಡಿಕೊಡಬೇಕು. ಜನರಿಗೆ ಆ ಬಗ್ಗೆ ಅರಿವು ಮೂಡಿಸಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಜಾಸ್ತಿ ಮಾಡಬೇಕು. ಇದೆಲ್ಲವೂ ಸರ್ಕಾರದ ಕೈಲಿರುವಂತಹದ್ದು. ಇದರ ಜೊತೆಗೆ ಇನ್ನೊಂದು ಸೊಲ್ಯೂಷನ್ ಬಗ್ಗೆಯೂ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಅದೇನು ಕೇಳಿದ್ರೆ, ಭಾರತದ ರಾಜಧಾನಿ ದೆಹಲಿ ಇದೆಯಲ್ಲ, ಇದರ ಜೊತೆಗೆ ನಮ್ಮ ದೇಶಕ್ಕೆ ಇನ್ನೊಂದು ರಾಜಧಾನಿ ಇರಬೇಕು. ವರ್ಷದಲ್ಲಿ ಒಂದು 4-5 ತಿಂಗಳ ಕಾಲ ಇನ್ನೊಂದು ರಾಜಧಾನಿಯಲ್ಲಿ ದೇಶ ನಡಿಬೇಕು ಅಂತ. ಈ ವರ್ಷ ಇದರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ನಡೆದಿದೆ. ಅನೇಕ ಎಕ್ಸ್ಪರ್ಟ್ಗಳು ಇದರ ಬಗ್ಗೆ ಮಾತನಾಡಿದ್ದಾರೆ. ಈಗ ಅಹಮದಾಬಾದೋ, ಬೆಂಗಳೂರು, ಚೆನ್ನೈನೋ ಇಂತಹ ಒಂದು ರಾಜಧಾನಿ ಇರಬೇಕು. ಇದರಿಂದಾಗಿ ದೆಹಲಿ ಹೀಟ್ ವೇವ್ ನಿಂದಲೂ ಬಚಾವಾಗಬಹುದು, ಜೊತೆಗೆ ಕೆಟ್ಟ ಗಾಳಿಯಿಂದಲೂ ಕೂಡ ಜನ ಬಚಾವಾಗಬಹುದು ಅಂತ ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ಸರ್ಕಾರದ ಹಂತದಲ್ಲೂ ಈ ಯೋಜನೆ ಇದ್ದಂತಿದೆ. ಸರ್ಕಾರದ ಕೆಲ ನಡೆಗಳು ಇದನ್ನ ಇಂಡಿಕೇಟ್ ಕೂಡ ಮಾಡ್ತಾ ಇದ್ದಾವೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಭಾರತ ಒಲಿಂಪಿಕ್ ಅನ್ನು ಹೋಸ್ಟ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಸರ್ಕಾರ ಬಿಡ್ ಮಾಡ್ತಾ ಇರುವಂತಹದ್ದು ಅಹಮದಾಬಾದನ್ನ, ದೆಹಲಿಯನ್ನಲ್ಲ. ಇದೆಲ್ಲದರ ಜೊತೆಗೆ ಕೇವಲ ದೆಹಲಿ ಮಾತ್ರ ಅಲ್ಲ, ದೇಶದ ಓವರ್ ಆಲ್ ನಗರಗಳ ಬಗ್ಗೆ ಮಾತನಾಡೋದಾದ್ರೆ ನಾವು ನಗರಗಳ ಅಭಿವೃದ್ಧಿಗೆ ಇನ್ನಷ್ಟು ಒತ್ತನ್ನು ಕೊಡಬೇಕು. ಕೇವಲ ಜನಸಂಖ್ಯೆ ಹೆಚ್ಚಾಗ್ಬಿಟ್ಟು ನಗರದಲ್ಲಿ ಒಂದಷ್ಟು ಬಡಾವಣೆಗಳನ್ನು ಹೆಚ್ಚು ಮಾಡೋದಲ್ಲ, ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟೋದು ಮಾತ್ರ ನಗರದ ಅಭಿವೃದ್ಧಿ ಅಲ್ಲ. ಈಗ ಉದಾಹರಣೆಗೆ ಬೆಂಗಳೂರನ್ನೇ ತೆಗೆದುಕೊಳ್ಳಿ. ಬೆಂಗಳೂರು ಇವತ್ತು ಅಭಿವೃದ್ಧಿ ಆಗಿದೆ. ಬೆಂಗಳೂರು ಅದ್ಭುತವಾದಂತಹ ನಗರ, ಇಲ್ಲಿ ವೆದರ್ ಚೆನ್ನಾಗಿದೆ, ಎಲ್ಲವೂ ಸತ್ಯ.
ಇದೆಲ್ಲದನ್ನ ಯಾರು ಹೇಳ್ತಾರೆ ಗೊತ್ತಾ? ಬೆಂಗಳೂರಿನಲ್ಲೇ ಇರ್ತಾರಲ್ಲ ಅವ್ರು ಮಾತ್ರ ಹೇಳ್ತಾರೆ. ಅಂದರೆ 2000ನೇ ಇಸವಿಗೆ ಹೋಲಿಸಿದ್ರೆ 2025ರಲ್ಲಿ ಬೆಂಗಳೂರು ಸಾಕಷ್ಟು ಅಭಿವೃದ್ಧಿ ಆಗಿದೆ. ಇಲ್ಲಿ ಮೆಟ್ರೋ ಬಂದಿದೆ, ಸಾಕಷ್ಟು ಫ್ಲೈಓವರ್ಗಳಿದ್ದಾವೆ. ಓಕೆ, ಏನೋ ನೋಡೋದಕ್ಕೆ ಸ್ವಲ್ಪ ಕಾಣ್ತಾ ಇದೆಯಪ್ಪ, ಈ ಹಿಂದೆ ಇದೆಲ್ಲ ಇರಲಿಲ್ಲ ಹೀಗಂತ ಅವ್ರು ಹೇಳಬಹುದೇನೋ. ಆದರೆ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕಿದೆಯಾ? ಯುರೋಪ್ನ ಯಾವುದಾದ್ರೂ ನಗರಕ್ಕೆ ಬೆಂಗಳೂರನ್ನ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಯುರೋಪ್ ಬಿಟ್ಬಿಡ್ರಿ, ಸೌತ್ ಈಸ್ಟರ್ನ್ ಕಂಟ್ರೀಸ್ ಇದಾವಲ್ಲ, ಮಲೇಷ್ಯಾ, ಸಿಂಗಪೂರ್, ವಿಯೆಟ್ನಾಂ, ಥೈಲ್ಯಾಂಡ್, ಫಿಲಿಪೀನ್ಸ್, ಇಂತಹ ದೇಶಗಳಿದಾವಲ್ಲ, ಅಲ್ಲಿನ ನಗರಗಳಿಗೆ ನಮ್ಮ ದೇಶದ ಯಾವುದಾದ್ರೂ ಒಂದು ನಗರ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಉದಾಹರಣೆಗೆ ಸಿಂಗಪೂರ್, ಬ್ಯಾಂಕಾಕ್, ಕೌಲಾಲಂಪುರ್ ಈ ಎಲ್ಲ ನಗರಗಳು ಇವತ್ತು ನಮಗಿಂತ ಸಾಕಷ್ಟು ಮುಂದೆ ಹೋಗಿದ್ದಾವೆ. ಅಲ್ಲಿನ ರಸ್ತೆಗಳು ಅದ್ಭುತವಾಗಿದೆ, ಫುಟ್ಪಾತ್ಗಳು ತುಂಬಾ ಚೆನ್ನಾಗಿ ನಿರ್ಮಾಣ ಆಗಿದ್ದಾವೆ, ಪಾರ್ಕಿಂಗ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅದ್ಭುತವಾಗಿದೆ, ನಗರದಲ್ಲಿ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ. ಅಲ್ಲಿ ಬಯಲು ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ ಎಲ್ಲ ಆ ನಗರಗಳಲ್ಲಾಗೋದಿಲ್ಲ. ಆದರೆ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ, ದೆಹಲಿಯ ಪರಿಸ್ಥಿತಿ ಹೇಗಿದೆ, ಚೆನ್ನೈನ ಪರಿಸ್ಥಿತಿ ಹೇಗಿದೆ? ಮಿತ್ರರೇ, ಈ ವಿಚಾರವನ್ನ ಮಾತನಾಡ್ತಾ ಹೋದ್ರೆ ಎಲ್ಲಿಂದ ಎಲ್ಲಿಗೂ ಹೋಗುತ್ತೆ. ಚಿಕ್ಕದಾಗಿ ಒಂದೆರಡು ವಿಚಾರವನ್ನ ಹೇಳಿಬಿಟ್ಟು ಈ ವಿಡಿಯೋನ ಮುಗಿಸ್ಬಿಡ್ತೀನಿ. ಈಗ ಕಳೆದ 10 ವರ್ಷದಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೋಸ್ಕರವಾಗಿ ಯಾವುದಾದ್ರೂ ಒಂದು ಲ್ಯಾಂಡ್ ಮಾರ್ಕ್ ಪ್ರೋಗ್ರಾಮ್ ಅನ್ನ ನೀವು ಹೇಳೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಸರ್ಕಾರ ಅದ್ರ ಬಗ್ಗೆ ಯೋಚನೆಯನ್ನೇ ಮಾಡ್ತಾ ಇಲ್ಲ. ಇವತ್ತು ರಸ್ತೆ ಗುಂಡಿ ಬಿತ್ತಾ ಅದನ್ನು ಮುಚ್ಚುತ್ತಾರೆ, ಇಲ್ಲೆಲ್ಲೋ ಫುಟ್ಪಾತ್ ಹೊಂಡ ಬಿದ್ದಿದೆಯಾ ಅದನ್ನ ತಾತ್ಕಾಲಿಕವಾಗಿ ಸರಿಪಡಿಸ್ತಾರಷ್ಟೇ. ನಗರದ ಭವಿಷ್ಯದ ದೃಷ್ಟಿಯಿಂದ ಇದನ್ನ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಏರಿಸಬೇಕು ಅಂತಾಗ್ಲಿ ಸರ್ಕಾರ ಯಾವುದೇ ಪ್ರೋಗ್ರಾಮ್ಗಳನ್ನ ಕೈಗೆತ್ತಿಕೊಳ್ತಾ ಇಲ್ಲ. ನಾನೇ ನೋಡಿದ್ದೀನಿ, ಸಿದ್ದರಾಮಯ್ಯನವರ ಮೊದಲ ಅವಧಿ ಇತ್ತಲ್ಲ, ಆ ಸಂದರ್ಭದಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿದ್ರು. ಅವರ ಕಾಲದಲ್ಲಿ ಬೆಂಗಳೂರಿಗೆ ಟೆಂಡರ್ ಶೂರ್ ರಸ್ತೆಗಳು ಬಂದ್ವು, ವೈಟ್ ಟಾಪಿಂಗ್ ರಸ್ತೆಗಳಾದ್ವು. ಆ ಯೋಜನೆಯನ್ನ ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ಜಾರಿಗೆ ತಂದಿದ್ದಾರೆ ಅದು ಬೇರೆ ವಿಚಾರ. ಆದರೆ ರಸ್ತೆಗಳು ಸ್ವಲ್ಪ ಚೆನ್ನಾಗಾಗೋದಕ್ಕೆ ಶುರುವಾಗಿದ್ವು, ಫುಟ್ಪಾತ್ಗಳು ಅಗಲ ಆಗಿದ್ವು, ಪಾರ್ಕ್ಗಳನ್ನು ಡೆವಲಪ್ ಮಾಡಲಾಗ್ತಾ ಇತ್ತು. ಅದೇ ಸಿದ್ದರಾಮಯ್ಯನವರ ಈ ಅವಧಿಯನ್ನ ನೋಡಿ, ಬೆಂಗಳೂರಿನಲ್ಲಿ ಅಂತಹ ಯಾವುದಾದ್ರೂ ಯೋಜನೆಗಳು ನಡೀತಾ ಇದ್ದಾವ? ಸರ್ಕಾರ ನಗರದಿಂದ ಏನು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ, ಎಷ್ಟು ಹಣ ಬರುತ್ತೆ ಅದನ್ನು ಮಾತ್ರ ನೋಡ್ತಾ ಇದೆಯೇ ಹೊರತು ರಿಟರ್ನ್ ಏನೂ ಕೊಡ್ತಾ ಇಲ್ಲ. ಅಕಸ್ಮಾತ್ ಆಗಿ ಬೆಂಗಳೂರಿನ ಬ್ಯೂಟಿಫಿಕೇಷನ್ಗೆ ಒಂದೊಂದು ಯೋಜನೆಗಳು ಜಾರಿ ಆಗಿದ್ರೂ ಕೂಡ ಅದು ಯೂಸ್ಲೆಸ್ ಆಗ್ತಾ ಇದೆ. ಇದಕ್ಕೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಬೆಂಗಳೂರಿನಲ್ಲಿ KR ಮಾರ್ಕೆಟ್ ಇದೆ, ಅತಿ ಹೆಚ್ಚು ಜನ ಬಂದು ಹೋಗುವಂತಹ ಒಂದು ಪ್ರದೇಶ. ಇದನ್ನ ಸ್ಮಾರ್ಟ್ ಸಿಟಿ ಅಂಡರ್ನಲ್ಲಿ ಡೆವಲಪ್ ಮಾಡಲಾಗಿದೆ. ಎಲ್ಲ ಕಡೆ ಟೈಲ್ಸು, ಗ್ರಾನೈಟ್ ಎಲ್ಲ ಹಾಕಿಬಿಟ್ಟಿದ್ದಾರೆ. ಆದರೆ ಅದರ ಮೇಲೆ ಪ್ರತಿನಿತ್ಯವೂ ಕೂಡ ಮಾರುಕಟ್ಟೆ ತ್ಯಾಜ್ಯವನ್ನ ತಂದು ಸುರಿತಾ ಇದ್ದಾರೆ. ಅದರ ಮೇಲೆ ಯಾರೂ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದರ ಮೇಲಿರಲಿ, ಪಕ್ಕದಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದೇ ಮಾರ್ಕೆಟ್ನಲ್ಲಿ ಸ್ವಲ್ಪ ಮುಂದೆ ಹೋದರೆ ಒಂದು ಅದ್ಭುತವಾದಂತಹ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ನಾನು ಯಾಕೆ ಅದ್ಭುತ ಅಂತ ಹೇಳದೆ ಕೇಳಿದ್ರೆ, BMRCL KR ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ಅನ್ನ ಕೋಟೆಯ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿದೆ. ಆದರೆ ಅಂತಹ ಮೆಟ್ರೋ ಸ್ಟೇಷನ್ ಗೋಡೆಗೆ ಜನ ಬಂದು ಮೂತ್ರ ಮಾಡಿ ಹೋಗ್ತಾರೆ, ಗಬ್ಬು ನಾರ್ತಾ ಇರುತ್ತೆ. ಇದು ಇವತ್ತಿನ ನಮ್ಮ ನಗರಗಳ ಪರಿಸ್ಥಿತಿ. ಅದಕ್ಕೆ ಅನ್ಸುತ್ತೆ ಗೀತಾ ಗೋಪಿನಾಥ್ ಅವರು ಇಂಟರ್ನ್ಯಾಷನಲ್ ವೇದಿಕೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನೀವು ಈ ಬೇಸಿಕ್ ವಿಚಾರಗಳ ಬಗ್ಗೆ ಗಮನ ಹರಿಸದೇ ಇದ್ರೆ ಪೊಲ್ಯೂಷನ್ ಅದೇನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದಿರುತ್ತೆ. ನಾವು ಎಕನಾಮಿಕ್ ಅಭಿವೃದ್ಧಿಯನ್ನು ಸಾಧಿಸ್ತೀವಿ ಅಂತ ಹೊರಟಿದ್ದೆ ಆದರೆ ಇವತ್ತಲ್ಲ ನಾಳೆ ಇದು ನಿಮಗೆ ಸ್ಪೀಡ್ ಬ್ರೇಕರ್ ಆಗುತ್ತೆ. ಇದನ್ನ ದಾವೋಸ್ನ ವರ್ಲ್ಡ್ ಎಕನಾಮಿಕ್ ಫೋರಂ ವೇದಿಕೆಯಲ್ಲಿ ಗೀತಾ ಗೋಪಿನಾಥ್ ಅವರು ಭಾರತಕ್ಕೆ ಅರ್ಥ ಮಾಡಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಅಂತ ನನಗಂತೂ ಅನ್ನಿಸ್ತು. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ